ಸಿದ್ದರಾಮಯ್ಯನವರು ಏನಾದರೂ ದಲಿತರಿಗೆ ದ್ರೋಹ ಮಾಡ್ತಿದ್ದಾರೆ, ದಲಿತರನ್ನ ಎತ್ತಿ ಕಟ್ಟಿ ಇವರ ರಾಜಕೀಯ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಅತಿ ದೊಡ್ಡ ಸೀಕ್ರೆಟ್ ಒಂದು ಹೊರಗೆ ಬಂದಿದೆ. ಇವರಿಗೆ ಸಂಕಟ ಬಂದಾಗಲೆಲ್ಲ ದಲಿತರ ಹೆಸರನ್ನ ಪ್ರಯೋಗಿಸಿ ಇವರು ಸೇಫ್ ಆಗ್ತಾ ಇದ್ದಾರೆ. ಆ ಮುಖವಾಡವನ್ನು ಉಪಯೋಗಿಸಿ ಸಿದ್ದರಾಮಯ್ಯನವರು ಅಧಿಕಾರವನ್ನ ಮುಂದುವರಿಸಲಿಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿದ್ದರಾಮಯ್ಯನವರ ಅತಿ ದೊಡ್ಡ ಸೀಕ್ರೆಟ್ ಒಂದು ಹೊರಗೆ ಬಂದಿದೆ. ಸಿದ್ದರಾಮಯ್ಯನವರು ಏನಾದರೂ ದಲಿತರಿಗೆ ದ್ರೋಹ ಮಾಡ್ತಿದ್ದಾರೆ, ದಲಿತರನ್ನ ಎತ್ತಿ ಕಟ್ಟಿ ಇವರ ರಾಜಕೀಯ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರಿಗೆ ಸಂಕಟ ಬಂದಾಗಲೆಲ್ಲ ದಲಿತರ ಹೆಸರನ್ನ ಪ್ರಯೋಗಿಸಿ ಇವರು ಸೇಫ್ ಆಗ್ತಾ ಇದ್ದಾರೆ. ಆ ಮುಖವಾಡವನ್ನು ಉಪಯೋಗಿಸಿ ಸಿದ್ದರಾಮಯ್ಯನವರು ಅಧಿಕಾರವನ್ನ ಮುಂದುವರಿಸಲಿಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಾಗ ಮಾತ್ರ ದಲಿತ ಸಿಎಂ ಅನ್ನುವಂತಹ ಘೋಷಣೆ ಬರುತ್ತೆ? ದಲಿತರು ಸಿದ್ದರಾಮಯ್ಯನವರ ಆಶೋತ್ತರಗಳಿಗೆ ಅನುಗುಣವಾಗಿ ಅವರಿಗೆ ಲಾಭ ಆಗೋ ಥರ ಹೇಳಿಕೆಗಳನ್ನು ಕೊಟ್ಕೊಂಡು ಇರಬೇಕಾ? ಇಲ್ಲಿವರೆಗೂ ಕಾಂಗ್ರೆಸ್ ಎಷ್ಟು ದಲಿತರಿಗೆ ದ್ರೋಹ ಮಾಡ್ತು, ಎಷ್ಟು ಜನ ಮುಖ್ಯಮಂತ್ರಿಗಳಾಗಬೇಕಿತ್ತು, ಯಾಕಾಗಿಲ್ಲ? ಈ ಕುರಿತ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಪರಮೇಶ್ವರ್ ಅವರು ಹಿರಿಯ ನಾಯಕರು, ನಮ್ಮ ಪಾರ್ಟಿಯಲ್ಲಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಸೀನಿಯರ್ ಇದ್ದಾರೆ, ಅರ್ಹರಿದ್ದಾರೆ. ಎಸ್ ವೀಕ್ಷಕರೇ, ಈ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಅವರಿಗೆ ಯಾವಾಗ ಅವರ ಕುರ್ಚಿಗೆ ಕಂಟಕ ಬರುತ್ತೋ ಆವಾಗ ವೆಂಕಟರಮಣ ಅಂತ ಹೋಗ್ತಾರೆ. ಅವರ ಪಾಲಿನ ವೆಂಕಟರಮಣಪ್ಪ ಯಾರಪ್ಪ ಅಂದರೆ ದಲಿತರು, ದಲಿತ ನಾಯಕರು. ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ ಯಾರಾದರೂ ಮಾತಾಡಿದರೆ ಆಯಿತು ನಾನು ಇಳಿತೀನಿ, ದಲಿತ ಸಿ ಎಂ ಮಾಡ್ರಿ ಅಂತ ಹೇಳ್ತಾರೆ. ಇವ್ರು ಇಳಿಯೋದಕ್ಕೂ ದಲಿತ ಸಿ ಎಂ ಮಾಡೋದಕ್ಕೂ ಏನು ಸಂಬಂಧ? ಅಷ್ಟು ಪ್ರೀತಿ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ದಲಿತರ ಮೇಲೆ ಅವರೇ ಮಾಡಿಬಿಡ್ಲಲ್ಲ, ಇಳಿದ್ಬಿಡ್ಲಿ. ಯಾಕೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತಾರೆ? ಯಾಕೆ 5 ವರ್ಷ ನಾನೇ ಸಿ ಎಂ ಅಂತಾರೆ? ಅವ್ರ ಮಗನ ಬಿಟ್ಟು ಮತ್ತೊಂದೇನೋ ಹೇಳಿಕೆ ನಂಗೆ ಕೊಡಿಸ್ತಾರೆ. ಯಾಕೆ? ಸಿದ್ದರಾಮಯ್ಯನವ್ರಿಗೆ ದಲಿತರ ಅಸ್ಮಿತೆಯ ಬಗ್ಗೆ, ದಲಿತರ ಸ್ವಾಭಿಮಾನದ ಬಗ್ಗೆ ಗೌರವ ಇದೆ. ಅಫ್ಕೋರ್ಸ್ ಹಂಗೇನಾದರೂ ಇದ್ದರೆ ಅವ್ರು ಬಹಿರಂಗವಾಗಿ ಹೇಳಿ ಇಳಿದು ಬಿಡಲಿ ಅಲ್ಲ, ಮಾಡಲಿ ಯಾರಾದರೂ ಒಬ್ಬರು ದಲಿತರ ನಾಯಕರು. ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಸಿ ಎಂ ಆಗಬೇಕು ಅಂತಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಆಗಬೇಕು ಅಂತಿದ್ದಾರೆ, ಹಲವು ನಾಯಕರಿದ್ದಾರೆ ದಲಿತ ನಾಯಕರು ಕಾಂಗ್ರೆಸ್ನಲ್ಲಿ. ಯಾಕೆ ಆಗಿಲ್ಲ? ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ನಾಯಕರು ದಲಿತರನ್ನ ಎದುರಿಗಿಟ್ಕೊಂಡು ಅವರ ಮುಖವನ್ನು ತೋರಿಸ್ಕೊಂಡು ಅವರ ಮುಖವಾಡದ ನೆರಳಿನಲ್ಲಿ ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ ಹೊರತು ದಲಿತ ಸಿ ಎಂ ಮಾಡುವಂತಹ ಯಾವುದೇ ಇರಾದೆಯನ್ನು, ಯಾವುದೇ ಮನಸ್ಥಿತಿಯನ್ನು, ಯಾವುದೇ ಜವಾಬ್ದಾರಿಯನ್ನು ಯಾವುದೇ ಕಾಂಗ್ರೆಸ್ ನಾಯಕರು ಮಾಡಿ ತೋರಿಸಲಿಲ್ಲ. ಇದು ದುರಂತ. ಎಸ್ ವೀಕ್ಷಕರೇ, 2013 ಏನಾಯಿತು? ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದಿದ್ದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಸಿದ್ದರಾಮಯ್ಯನವರು ನಡೆದಂಥ ಮೊದಲ ಚುನಾವಣೆ, ಆ ಚುನಾವಣೆಯಲ್ಲಿ ಡಾಕ್ಟರ್ ಪರಮೇಶ್ವರ್ KPCC ಅಧ್ಯಕ್ಷರಿದ್ದರು. ಕಾಂಗ್ರೆಸ್ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂತು. ಆದರೆ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತು. ಯಾಕೆ ಸೋತರು? ಕಾರಣ ನಿಗೂಢ. ಇವರು ಹೇಳೋ ಪ್ರಕಾರ ಕಾರಣಗಳು ಜನರಿಗೆ ಗೊತ್ತಿದೆ. ಪರಮೇಶ್ವರ್ ಅವರನ್ನು ಸೋಲಿಸಿದ್ದು ಯಾರು ಅಲ್ಲಿ ಅನ್ನುವಂಥ ಮಾತುಗಳು ಕೂಡ, ಚರ್ಚೆಗಳು ಕೂಡ ಬಂದಿತ್ತು. ಅಲ್ಲಿಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಪ್ರತಿಸ್ಪರ್ಧಿ ಮುಗಿದೋಯ್ತಲ್ಲ, ಸಿದ್ದರಾಮಯ್ಯನವರು ರೂಟ್ ಕ್ಲಿಯರ್ ಆಯ್ತಲ್ಲ, ಅವರು ಮುಖ್ಯಮಂತ್ರಿ ಆದರು. 2023ರಲ್ಲಿ KPCC ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ 135 ಸ್ಥಾನಗಳನ್ನು ಗೆಲ್ಲಿಸಿದ್ರು ಕೂಡ. ಸಿದ್ದರಾಮಯ್ಯನವರು ಅಫ್ಕೋರ್ಸ್ ಸಿದ್ದರಾಮಯ್ಯನವ್ರ ಕೊಡುಗೆ ತುಂಬ ಇದೆ 135 ಸ್ಥಾನಗಳನ್ನು ಗೆಲ್ಲಲಿಕ್ಕೆ. ಸಿದ್ದರಾಮಯ್ಯನವರು ಇಲ್ಲಾಂದರೆ 135 ಸ್ಥಾನಗಳು ಬರ್ತಾನೆ ಇರಲಿಲ್ಲ ಕಾಂಗ್ರೆಸ್ಗೆ, ಆ ಪ್ರಶ್ನೆ ಬೇರೆ. ಗೆದ್ದ ಮೇಲೆ ಡಿ ಕೆ ಶಿವಕುಮಾರ್ನ ಯಾವ ರೀತಿ ಸೈಲೆಂಟ್ ಮಾಡಬೇಕೋ ಮಾಡಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದರು. ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಂತ ಬಂದಾಗ ದಲಿತ ಸಿ ಎಂ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಿ ಎಂ ಬಣದ ನಾಯಕರು. ಸಿದ್ದರಾಮಯ್ಯನವ್ರನ್ನ ರಕ್ಷಿಸೋಕ್ಕೋಸ್ಕರನೇ
ದಲಿತ ಸಿ ಎಂ ಅನ್ನುವಂಥ ಒಂದು ಮುಖವಾಡವನ್ನು ತಯಾರಿಸಿ ಇಟ್ಟಂಗಿದೆ ಈಗಿನ ರಾಜಕೀಯ ಬೆಳವಣಿಗೆ. ಹಾಗಾದರೆ ದಲಿತರು ಇವರಿಗೆ ಅಧಿಕಾರ ಅನುಭವಿಸ್ಲಿಕ್ಕೆ ಸಪೋರ್ಟ್ ಮಾಡೋಕ್ಕೆ ಮಾತ್ರ ಬೇಕಾ? ದಲಿತರಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶಗಳು ಎಷ್ಟು ಬಾರಿ ಇತ್ತು ಕಾಂಗ್ರೆಸ್ನಲ್ಲಿ ಈ ಹಿಂದಿನಿಂದನೂ, ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಯವರೆಗೂ ಕೂಡ ದಲಿತರಿಗೆ ದ್ರೋಹ ಮಾಡಿಕೊಂಡೇ ಬಂದಿದೆ, ಅದು ಮುಂದುವರಿತಾ ಇದೆ ಅಷ್ಟೇ. ಇದನ್ನು ಹಿರಿಯ ದಲಿತ ನಾಯಕರು ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.